ವಕೀಲ ದೇವರಾಜೇಗೌಡ ಮಾಡಿದಂತಹ ಆರೋಪಕ್ಕೆ ಎಲ್.ಆರ್. ಶಿವರಾಮೇಗೌಡರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಅವರ ಕೌಂಟರ್ ಮಾತು ಹೇಗಿತ್ತು ಅನ್ನೋದಾದ್ರೆ, ದೇವರಾಜೇಗೌಡ ಹೇಳಿದಕ್ಕೆ ಫೋನ್ ಮಾಡಿ ಡಿ.ಕೆ.ಶಿಗೆ ನಾನು ಕೊಟ್ಟಿದ್ದೆ, ನಾನು ಯಾವುದೇ ಆಮಿಷ ಒಡ್ಡಿಲ್ಲ, ತಾಕತ್ತಿದ್ರೆ ಫುಲ್ ಆಡಿಯೋ ರಿಲೀಸ್ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಪ್ರಜ್ವಲ್ ಪ್ರಕರಣದಲ್ಲಿ ನನ್ನ ಹಾಗೂ ಡಿ.ಕೆ.ಶಿ ಕೈವಾಡ ಇಲ್ಲ ಅಂದ್ರು. ಇದೇ ವೇಳೆ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ನನ್ನನ್ನು ಬಂದು ಭೇಟಿ ಮಾಡಿದ್ರು, ಅವರೇ ಬಂದು ಸ್ವತಃ ಭೇಟಿ ಮಾಡಿದ್ರು. SIT ಮಾಡಿದ್ರಲ್ಲ, ಅದರ SIT ಅನೌನ್ಸ್ ಮಾಡಿದ ಸೇಮ್ ಡೇ ದೇವರಾಜೇಗೌಡರು ನನ್ನ ಹತ್ರ ಬಂದು ಡಿ.ಕೆ. ಅವ್ರು ಭೇಟಿ ಮಾಡಿಸ್ಬೇಕಣ್ಣ ಅಂದರು. ಆಮಿಷಗಳನ್ನು ಒಡ್ಡಿದ್ರು, ಕ್ಯಾಬಿನೆಟ್ ದರ್ಜೆದಿದ್ದು ಅವೆಲ್ಲ ಇದೆ, ಹೌದಾದ್ನೆಲ್ಲ ಹೇಳಿದ್ದು. ಅವ್ನು ಗಂಡಸಾದ್ರೆ ರಿಲೀಸ್ ಮಾಡಬೇಕಲ್ಲ. ನಾನು ಹೋಗಿ BJP ಮುಖಂಡರುಗಳನ್ನೆಲ್ಲ ಕೇಳಿದೆ, ರಿಲೀಸ್ ಮಾಡಿ ಅಂದರು. ರಿಲೀಸ್ ಮಾಡಿ ನೀನು ಅಂದರು. ಮಾಡು ಅಂದ್ರೆ ಅದಕ್ಕೆ ಮಾಡಿದ್ದೀನಿ. ಆಮೇಲೆ ಕುಮಾರಣ್ಣವ್ರನ್ನ ಕೇಳಿದೆ, ಮಾಡಿ ಅಂದರು. ನಮ್ಗೆ ಯಾವ ಭಯನೂ ಇಲ್ಲ ಅಂದೆ. ನಂದು ಬಿಡಿ, ನಂದೇನು ಇಲ್ಲವೇ ಇಲ್ಲ, ನಂದೇನು ಲೆಕ್ಕಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರದ್ದು ಸಹಿತ ನಾನು ಈ ಬೆಳವಣಿಗೆ ನೋಡಿದಾಗ ಡಿ.ಕೆ. ಶಿವಕುಮಾರ್ ಅವರು SIT ಮಾಡಿದ್ದೀವಿ, ಅವ್ರ ಮುಂದೆ ಹೇಳ್ಕೊಳ್ಳಿ ಎಲ್ಲ ನೀವು ಅಂತ ಅನ್ನೋದು ಸ್ಪಷ್ಟ ಮಾಡಿದರು. ಬಿಡುಗಡೆ ಮಾಡೋಕ್ಕೆ ಹೇಳಿ, ಇಲ್ಲ ಅವನೇನಾರ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಮಾಡಿದ್ರೆ ಆ ಥರ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ ಅಂತ ಗೊತ್ತಾಗ್ತದೆ ನನಗೆ. ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ. ಇಂದು ಸಂಜೆ BJP ಮುಖಂಡ ದೇವರಾಜೇಗೌಡರು ಅಪ್ಪಟ ಸುಳ್ಳಿನ ಹೇಳಿಕೆಯನ್ನ, ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು. ನಾನು ಊರಿನಲ್ಲಿಲ್ಲ, ಇಲ್ಲಾಂದ್ರೆ ಎಲ್ಲ ಮಾಧ್ಯಮಗಳ ಹತ್ರ ಖಂಡಿತ ನಾನು ಮಾತಾಡ್ತಾ ಇದ್ದೆ. ಇವ್ರು ಏನು ಮಾತಾಡಿದ್ದಾರೆ, ಏನು ಆರೋಪ ಮಾಡಿದ್ದಾರೆ, ಎಲ್ಲ ಸುಳ್ಳಿನ ಕಂತೆ. ಎಲ್ಲ ಅನೇಕ ವಿಚಾರಗಳನ್ನ, ಪೆನ್ಡ್ರೈವ್ ವಿಚಾರ ಇರ್ಬೋದು, BJPಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ಆದರೆ ನನಗೆ ಸಮಯ ಸಿಕ್ಕಲಿಲ್ಲ. ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ. ಬಂದಾಗ ಅನೇಕ ವಿಚಾರಗಳನ್ನ, ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ. ಅವನು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. BJPಯವರು ಮತ್ತು JDS ಅವರು ದೊಡ್ಡ ರಾಜಕೀಯ ಷಡ್ಯಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೆಲ್ಲ